ಇತಿಹಾಸದಲ್ಲಿ ದಾಖಲೆ ಇದ್ರೆ ಹೇಳಿ, ತೋರಿಸಿಕೊಳ್ಳಿ. ನೇರ ಸುಮ್ಮನೆ ಯಾರೋ ಜನಾಂಗದ ಮೇಲೆ ಅವರು ಹತ್ಯೆ ಮಾಡಿದ್ದು, ಕತ್ತಿ ಜಳಪಿಸಿದ್ದು, ತಲವಾರಿ ಎತ್ತಿದ್ದು, ಕಟಕಟೆಯಲ್ಲಿ ನಿಲ್ಲಿಸಿದ್ದು ಇದ್ರೆ ಹೇಳಿ. ಇದನ್ನು ಉಲ್ಲೇಖ ಮಾಡ್ತಾನೆ. ದೈವದ್ವಿಜ ಗುರುಗಳನ್ನು ಕೈ ಮುಗಿ ಮಾಶ್ರಂತ ಬಂದಾಗ ಆಚೆಯಿಂದ ಹೋಗಬೇಡ, ಕಣ್ಣು ತಪ್ಪಿಸಿ ಹೋಗಿ ಅದೆಲ್ಲ ಮಾಡಬೇಡ, ಎದುರು ಬಂದ ಕೈ ಮುಗಿದು ಪ್ರಾಜ್ಞ ತಿಳಿದವರನ್ನು ನಂಬು ನೀನು. ಅದು ಯಾವ ಜಾತಿಯಲ್ಲಿ ಯಾವನೇ ಇರಲಿ, ಕೃಷ್ಣನ ಜಾತಿಯ ಮೇಲೆ ಬೆಲೆ ಕೊಡಲಿಲ್ಲ. ಪ್ರ ಅಂದ್ರೆ ಪರಮಾತ್ಮನನ್ನು ಚೆನ್ನಾಗಿ ತಿಳಿದವ ಇದ್ದರೆ ನೀನು ಕೈ ಮುಗಿ ಕಾಲಿಡಿ, ಗೌರವಿಸು, ಮನೆಗೆ ಬರಲಿಕ್ಕೆ ಹೇಳು, ಬಂಧುವಿನಾಗಿ ಮನೆ ಸತ್ಕಾರ ಮಾಡಿ ಕಳಿಸಿ ಉಂಟಾಗ ನಿನ್ನದು. ದೇವದ್ವಿಜ ಗುರುಪ್ರಾಜ್ಞ ವಂದನಂ ಶೌಚಂ. ಮಡಿವಂತಿಗೆ ಎಷ್ಟು ಸತ್ಯ ಹೇಳ್ತಾನೆ ಗೊತ್ತಿಲ್ಲವ. ಮಡಿಯಾಗಿರು, ಸ್ನಾನ ಮಾಡಿವ, ಶುದ್ಧನಾಗಿರು, ಹೊರಗೆ ಶುದ್ಧನೇ ಇರು, ಕೇಳಿ ಸಾಗುವುದೇ ಇಲ್ಲ ಅವನಿಗೆ. ಆರ್ಷವಂ ಸ್ಟ್ರೈಟ್ ಫಾರ್ವರ್ಡ್ನೆಸ್, ಬ್ರಹ್ಮಚರ್ಯ, ಒಳ್ಳೆಯ ರೀತಿಯಿಂದ ಭಗವಂತನಿಗೆ ಚಿಂತನೆ ಮಾಡಲಿಕ್ಕೋಸ್ಕರ ಶರೀರವನ್ನು ಗಟ್ಟಿಯಾಗಿಟ್ಟು ಕಾಮನೆಗಳಿಗೆ ಬಲಿಯಾಗಬೇಡ, ಜೊತೆಯಲ್ಲಿ ಅಹಿಂಸ, ತೊಂದರೆ ಕೊಡಬೇಡ. ಇವೆಲ್ಲ ತುಂಬ ವಿವರಿಸಲಿಕ್ಕೆ ಇರುವಂಥದ್ದು, ಶಬ್ದಗಳು ಮಾತ್ರ ಕೇಳಿಗಳು. ಇದು ಶಾರೀರಿಕವಾದ ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೀತಂಚಯತ್ ಸ್ವಾಧ್ಯಾಯ ವ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಮಾತಿನ ತಪಸ್ಸು ಏನು ಕೇಳಿದರೆ ಒಳ್ಳೆಯದನ್ನು ಓದುವುದು ಅಂತ ಮುಖ್ಯವಾಗಿ. ಒಳ್ಳೆಯದನ್ನು ಓದ್ತಾ ಇರು, ಕೂತ್ಕೋ, ಕಲಿ ಅಂತಾನೆ. ಕಲಿಯುವುದೇ ಮಾತಿನ ತಪಸ್ಸು. ನನಗಿಷ್ಟ ಅಂದರೆ ಇನ್ನು ಯಾರಿಗಾದ್ರೂ ಏನಾದರೂ ಹೇಳಬೇಕಾದ್ರೆ ಅವರನ್ನು ಕೆರಳಿಸುವಂತೆ ಹೇಳಬೇಡ. ವಚನೇಕ ದರಿದ್ರದ ಅಂತ ಮಾತಿಗೇನು ಬರ, ಶ್ರೀಮಂತ ಮಾತುಗಳನ್ನು ಹೇಳುವಂತ. ಅನುದ್ವೇಗಕರಂ, ಕೆರಳಿಸುವಂತೆ ಮಾತಾಡಬೇಡ, ಉದ್ವೇಗಕ್ಕೆ ಒಳಗಾಗುವಂತೆ, ಎದುರು ಬಂದಾಗಲೇ ಅವರನ್ನು ಟೆಂಪ್ಟ್ ಮಾಡಿ ಕೆರಳಿಸಿ ಮತ್ತೆ ಬಡಿಯುವಂತೆ, ಹಿಂಸೆ ಆಗುವಂತೆ ಬೇಡ. ಅನುದ್ವೇಗಕರಂ ವಾಕ್ಯಂ ಸತ್ಯಂ, ಹೇಳುವುದನ್ನು ಸತ್ಯವಾಗಿರಬೇಕು, ಸುಳ್ಳು ಹೇಳಿಯವರನ್ನು ದಾರಿ ತಪ್ಪಿಸಬೇಡ. ಇದೆಲ್ಲ ಇದ್ರೆ ಕೋರ್ಟೇ ಬೇಡ ನೋಡಿ ಗೆರೆಗಳಲ್ಲಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯೈತಂಚೆ, ಅವನಿಗೆ ಇಷ್ಟವಾಗುವ ಹಾಗೆ ಹೇಳು, ಇಷ್ಟವಾದದ್ದನ್ನು ಮಾತ್ರ ಹೇಳು. ಮತ್ತೆ ಅವನಿಗೆ ಒಳ್ಳೆಯದಾಗುವುದನ್ನು ಹೇಳು, ಒಳ್ಳೆಯದಾಗುವಂತೆ ಹೇಳು, ಒಳ್ಳೆಯದಾಗಲಿ ಅಂತ ಹೇಳು. ಇದಿಷ್ಟೇ ಗುಡ್ ವಿಲ್ಸ್, ಇದಿದ್ದರೆ ಸಾಕು, ಮಾತಿನ ಶ್ರೀಮಂತಿಗೆ ಉಳಿತದೆ ಅಂದ. ಅದು ತಪಸ್ಸು ಮಾತಿನದ್ದು. ಮನಸ್ಸಿನದ್ದಾದರೆ ಮನಪ್ರಸಾದ, ಸೌಮ್ಯತ್ವ, ಮೌನಂ, ಆತ್ಮವಿನಿಗ್ರಹ, ಭಾವ ಸಂಶುದ್ಧಿ ಇತ್ಯೇತತ್ ಮಾನಸಂ ತಪೋಚ್ಯ. ಮನಸ್ಸಿನ ತಪಸ್ಸು ಅಂದರೆ ಖುಷಿಯಾಗಿರುತ್ತೆ, ಶಾಂತವಾಗಿರುತ್ತೆ, ಯಾವತ್ತೂ ರೈಸಾಗಿರುವುದಲ್ಲ, ಸುಮ್ಮನೆ ಮೃದುವಾಗಿರೋದು, ಆರ್ಷೆ ಇಲ್ಲ. ಮೌನ, ಆದಷ್ಟು ಬಾಯಿ ಮುಚ್ಚಿರು, ಮಾತಾಡಲಿಕ್ಕೆ ಹೋಗಬೇಡ. ನಿನ್ನನ್ನು ನೀನು ಕಂಟ್ರೋಲ್ ಮಾಡಿ, ಆತ್ಮವಿನಿಗ್ರಹ, ಅದರೊಟ್ಟಿಗೆ ಭಾವ ಸಂಶುದ್ಧಿ, ಒಳ್ಳೆಯದರ ಅಭಿಪ್ರಾಯದಲ್ಲಿ ಗಲೀಜು, ಇನ್ನೊಬ್ಬರನ್ನು ಕೆದಕುವ ಅಥವಾ ಇನ್ನೇನು ಅವರ ಮೇಲೆ ಶಾಪ ಹಾಕುವ ಯೋಚನೆಗಳು ಬರಬಾರದು. ಹೀಗಿದ್ರೆ ಸಾಕು ಅಂತ. ಈ ರೀತಿಯಾದ ತಪಸ್ಸಿದು. ಇದು 3 ಬಗೆಯುಂಟು ಅಂತಾನೆ. ಇದನ್ನು ಮತ್ತೆ ಸಾತ್ವಿಕ ರಾಜಸ ತಾಮಸ ಮಾಡುವುದಾದರೆ ಅದರಲ್ಲಿ ಮತ್ತಷ್ಟು ವಿಷಯಗಳಿವೆ, ವಿಭಾಗಗಳಿವೆ. ತಪಸ್ಸು ಮಾಡುವುದು ಫಲಕ್ಕೋಸ್ಕರ ಆದರೆ ಅದು ಸಾತ್ವಿಕ ಅಲ್ಲ. ಫಲ ಇಲ್ಲದೆ ತಪಸ್ಸು ಮಾಡಿದರೆ ಸಾತ್ವಿಕ. ಫಲಕ್ಕೋಸ್ಕರ, ಫಲ ಉದ್ದೇಶ್ಯವಾ ಪುನಃ ಸತ್ಕಾರ ಮಾನ ಪೂಜಾರ್ಥ, ನನಗೆ ಗೌರವಿಸಬೇಕು, ನನಗೆ ಸನ್ಮಾನ ಮಾಡಬೇಕು, ಅದಕ್ಕೆ ಒಂದು ವ್ರತ ನಿಯಮಗಳನ್ನೆಲ್ಲ ಮಾಡುವುದು. ದಿನನಿತ್ಯ ಮೀಯುವುದು, ಪೂಜೆ ಪುನಸ್ಕಾರ ಮಾಡೋದು. ಯಾಕೆಂದರೆ ನನ್ನನ್ನು ಒಳ್ಳೆ ಜನ ಅಂತ ಮಾಡಲಿ, ಸಾಧು ಸಂತ ಅಂತ ಕರೀಲಿ. ಹಾಗೆ ಮಾಡಿದ್ರೆ ಅದು ರಾಜಸ ತಪಸ್ಸು ಅಂತ. ಇನ್ನು ಕೆಲವರು ತಪಸ್ಸು ಮಾಡ್ತಾರಂತೆ, ಮೂಳಿಗೆದ್ದು ಜಪ ಮಾಡೋದು, ಅರ್ಧ ಮೂಳಿಗೆ ಮಾಡುವುದು, ಇಂಥದ್ದೆಲ್ಲ. ಯಾಕೆ ಹೇಳಿದರೆ ಅದು ಪಕ್ಕದ ಮನೆ ಬೇಗ ಸಾಯಿಲಿ ಅಂತ. ಅದು ಬೇಡ, ಅದು ತಾಪಸ ತಪಸ್ಸು ಅಂತ ದೇವರು. ಮೂಢಗ್ರಹೇಣ ಅಪನೋಯತ್ ಪೀಡೆಯ ಕ್ರಿಯತೆ ತಪಃ ಪರಸ್ಯ ಉತ್ಸಾಹನಾರ್ಥಮಿ ತತ್ತಾಮಸಂ. ಇನ್ನೊಬ್ಬರನ್ನು ತೆಗೆಯುವ ತಪಸ್ಸು ಬೇಡ. ಹಿರಣ್ಯಕಶಿಪುವ ತಪಸ್ಸೆಲ್ಲ ಹಾಗೆ ಊರು ಹಾಳು ಮಾಡಲಿಕ್ಕೆ ಹೊರಡುವಂಥದ್ದು. ಅದರಿಂದ ಇಂಥ ತಪಸ್ಸು ಬೇಡ, ಒಳ್ಳೆಯ ತಪಸ್ಸು ಇರಲಿ ಅಂತ ಹೇಳಿ ತಪಸ್ಸಿನ ಬಗ್ಗೆ 3 ಮುಖ ಹೇಳುತ್ತಾ ಇಡೀ ಜಗತ್ತು ಶ್ರದ್ಧೆಯ ಬಗ್ಗೆ ಮಾತಾಡಿದ್ರಿಂದ ಕೃಷ್ಣ ಹೇಳ್ತಾನೆ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತ. ದೇವರ ಹೆಸರು 3, ಓಂ ತತ್ ಸತ್. ಸರ್ವವ್ಯಾಪ್ತನಾದ ಭಗವಂತ, ಅವನಿಗೋಸ್ಕರ ಮಾಡುವುದು ಹೀ ಅಂತ ಹೇಳುವುದನ್ನು ತತ್ ಅನ್ನೋದಿಲ್ಲ. ಸತ್ ಅಂದರೆ ಎಲ್ಲೆಡೆ ಇದ್ದಾನೆ, ತುಂಬಿಕೊಂಡಿದ್ದಾನೆ, ನಮ್ಮೆಡೆಗೆ ಯಾವತ್ತೂ ಅಭಿಮುಖನಾಗಿದ್ದಾನೆ. ಈ ಅರ್ಥಗಳಲ್ಲಿ ಪ್ರಣವದ ಅರ್ಥ ಕಳೆದ ಬಾರಿ ಸ್ವಲ್ಪ ಹೇಳಿದೆ. ಇದು ದೇವರ 3 ಶಬ್ದಗಳು. ಇದನ್ನಿಟ್ಟುಕೊಂಡು ಎಲ್ಲರೂ ತಸ್ಮಾತ್ ಓಮಿತ್ಯುದಾಹರತೆ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನವಂತ ಸತತಂ ಬ್ರಹ್ಮವಾದಿನ. ದೇವರ ಬಗ್ಗೆ ಎಚ್ಚರ ಇದ್ದವರೆಲ್ಲ ಓಂ ಹೇಳಿಕೊಂಡೇ ಶುರು ಮಾಡ್ತಾರೆ, ಹರಿ ಓಂ ಹೇಳಿಕೊಂಡೇ ಮಾತಾಡ್ಲಿಕ್ಕೆ ಆರಂಭಿಸ್ತಾರೆ ಎಲ್ಲ ಹೇಳ್ತಾನೆ. ಎಲ್ಲ ಯಜ್ಞವನ್ನು ಹಾಗೆ ಮಾಡ್ತಾರೆ, ದಾನ ತಪಸ್ಸು ಎಲ್ಲ ಹಾಗೆ ಇದೆ. ತದಿತ್ಯೆ ಕರ್ಮವನ್ನೆಲ್ಲ ಭಗವಂತನಿಗೆ ಸಮರ್ಪಿಸುವುದು. ತದಂದ್ರೆ ಅವನು, ಎಲ್ಲ ಅವನಿಗೆ. ತದಿತ್ಯ ಅವನ ಅಭಿಸಂದಾಯ ಫಲ, ಎಲ್ಲ ಕರ್ಮ ಫಲವೂ ದೇವರಿಗೆ ಅಂತ ಹೇಳಿಕೊಂಡು ಆಧಾರ ಮಾಡುವಂಥದ್ದು. ಮತ್ತೆ ಸತ್ಯ ಹೇಳಿದರೆ ಯಜ್ಞೇ ತಪಸ್ಸಿ ದಾನೇಚ ಸ್ಥಿತಿ ಸದಿತಿ ಚೋಚ್ಯತೆ. ನಿಷ್ಠೆ ಮಾಡಲಿಕ್ಕೆ ಉಂಟು ಅಂತ ಹೇಳಿಕೊಂಡು ದೇವರನ್ನು ನಂಬಿ ಧರ್ಮ ಪುಣ್ಯ ಪಾಪಗಳೆಲ್ಲ ಇವೆ ಅಂತ ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಒಂದೊಮ್ಮೆ
ಶ್ರದ್ಧೆ ಇಲ್ಲದಿದ್ದರೆ, ಶ್ರದ್ಧೆಗೆ ಸಂಸ್ಕೃತದಲ್ಲಿ ವಿರುದ್ಧ ಪದ ಅಶ್ರದ್ಧೆ ಅಂತ, ಕನ್ನಡದಲ್ಲಿ ತದ್ಭವ ಮಾಡಿದರೆ ಅಸಡ್ಡೆ ಅಂತ. ಅಸಡ್ಡೆಯಿಂದ ಯಾರು ಮಾಡ್ತಾರೆ ಅದು ಪೂರ ಸೊನ್ನೆ ಆಗ್ತದೆ ಅನ್ನೋದೇ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯ ನೋ ಇಹ. ನೀನು ಅಸಡ್ಡೆಯಿಂದ ಹೋಮ ಮಾಡಿದ್ರು, ಅಸಡ್ಡೆಯಿಂದ ದಾನ ಮಾಡಿದ್ರು, ಅಶ್ರದ್ಧೆಯಿಂದ ನೀನು ಏನು ಕರ್ಮ ಮಾಡಿದ್ರು, ತಪಸ್ಸು ಮಾಡಿದ್ರು, ಅದು ಅಸತ್ತು ಅಂತ ಅರ್ಥ, ಹಾಳು ಅಂತ ಅರ್ಥ, ಸೊನ್ನೆ ಅಂತ ಅರ್ಥ, ಶೂನ್ಯ ಅಂತ ಅರ್ಥ. ಏನಿಲ್ಲ, ಈ ಜನ್ಮಕ್ಕೂ ಏನು ಸಿಗುವುದಿಲ್ಲ, ಮುಂದಿನ ಜನ್ಮಕ್ಕೆ ಹೊತ್ಕೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ ಅಂತ, ಒಂದು ಚೂರು ಆಗಲಿಲ್ಲ ಅಂತ. ಅದರಿಂದ ಶ್ರದ್ಧೆ ಎನ್ನುವುದು ಶ್ರನ್ನಾಮ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ ಕೃಷ್ಣನೇ ಉತ್ತಮನಿಗೆ ಹೇಳಿರ್ತಾನೆ. ಅದನ್ನು ಇನ್ನೊಂದು ಕಡೆ ನನ್ನನ್ನು ಚೆನ್ನಾಗಿ ನಂಬಿ ನಾನು ಕೊಡುವ ಫಲದ ಮೇಲೆ ಚೆನ್ನಾಗಿ ಗ್ಯಾರಂಟಿ ಯೋಚನೆ ಮಾಡಿಕೊಂಡು ಆ ಬಳಿಕ ಇವತ್ತು ನೋಡಿ ಬಾಂಗ್ಲಾದಲ್ಲಿ ಎಲ್ಲರಿಗೂ ಏನು ಬೇಕು ಈಗ? ಉಚಿತ ಬೇಡ, ಲೈಟ್ ಬೇಡ, ಮತ್ತೇನು ಬೇಡ, ಅವರಿಗೆ ಬೇಕಾದ್ದು ಪ್ರಾಣ, ಬದುಕು ಬೇಕು, ತಮ್ಮ ಹೆಂಡತಿ ಮಕ್ಕಳ ಶೀಲ ಉಳಿಬೇಕು, ಅವರಿಗೆ ಮುಂದೆ ಬದುಕು ಸಿಗಬೇಕು, ಅವರು ಹಿರಿಯರು ಮಾಡಿಕೊಂಡ ಆಸ್ತಿ ಪಾಸ್ತಿಗಳು ಉಳಿಬೇಕು. ಇನ್ನೇನು ಕೇಳ್ತಾ ಇಲ್ಲ, ಇನ್ನೇನು ಬೇಡ್ತಾ ಇಲ್ಲ, ಅವರು ಉಚಿತದ ಎಡೆಗೆ ಕಣ್ಣು ಹಾಯಿಸ್ತಾ ಇಲ್ಲ. ನಾಳೆ ನಮ್ಮ ದೇಶದ ಗತಿಯೂ ಆಗುತ್ತೆ. ನಾವು ಅದನ್ನು ನಂಬಿ ಕೂತ್ರೆ ಅವರ ಬವಣೆಗಳ ಕಥೆ ಆಗ್ತದೆ. ಅದನ್ನು ಮಾಡುವುದೆಲ್ಲ ಶ್ರದ್ಧೆ ಇಲ್ಲದೆ ಹೋದರೆ, ದೇವರ ಮೇಲೆ ಭರವಸೆ ಇಲ್ಲದೆ ನಡೆಸಿಕೊಟ್ರೆ, ಇಂಥ ಅನಾಹುತಗಳನ್ನು ಇಡೀ ಜಗತ್ತು ತುಂಬಿದ ದೇವರು ಇದ್ದಾಗ ಯಾರ ಮೇಲೆ ನಾವು ದೌರ್ಜನ್ಯ ಮಾಡಿದರೂ ದೇವರಿಗೆ ಮೋಸ ಮಾಡಿದಾಗ ಎಂದು ದೇವರು ಹೇಳಿಕೊಂಡ. ಹಾಗಿರುವಾಗ ನಾನು ಹೇಳಿದ್ದ ಪುಣ್ಯ ಪಾಪಗಳ, ಸ್ವರ್ಗ ನರಕಗಳ, ಜನರಲ್ಲಿರತಕ್ಕ ಭಗವಂತನ ಶಕ್ತಿಗಳ ಬಗ್ಗೆ ಯದ್ಯತ್ ವಿಭೂತಿ ಮತ್ಸತ್ತಂ ಇದನ್ನೆಲ್ಲ ಅಪಲಾಪ ಮಾಡಿಕೊಂಡು ಮಾಡಿದ್ದಲ್ಲ ಸೊನ್ನೆ ಆಗುತ್ತಲ್ಲ ಅಂತ ಹೇಳ್ತಾನೆ. ಬಹಳ ಸುಂದರವಾಗಿ ಈ ಗೆರೆಯನ್ನು ಗರುಡನಿಗೂ ಹೇಳಿದ್ದವ. ಇದೇ ಸೇಮ್ ಟೋನ್. ಅಶ್ರದ್ಧೆಯ ಉತಂ ದತ್ತಂ ತಪಸ್ತಪ್ತಂ ಕೃತಂಚೇತ್ ಅಸದಿತ್ಯುಚ್ಯತೆ ಪಕ್ಷಿ. ಇಲ್ಲಿ ಪಾರ್ಥ ಅಂತ ಕರೆದ, ಅಲ್ಲಿ ಪಕ್ಷಿ ಕರೆದ. ಗರುಡ ಅಂತ ಹೇಳ್ತಾನೆ. ನಚ ತತ್ಪ್ರೇತ್ಯನೋ ಇಹ. ಅವನು ಕೇಳ್ತಿದ್ದ, ಗರುಡನು ಕೇಳ್ತಾನೆ, ಕೆಲವು ಮಾತಾಡ್ತಾನೆ. ಗರುಡ ಪುರಾಣ ಕರ್ಮ ಕಾಂಡವನ್ನು, ಪ್ರೇತ ಕಾಂಡವನ್ನು ಬಹಳಷ್ಟು ದೊಡ್ಡದಾಗಿ ಹೋಗಿದೆ. ಅಲ್ಲಿ ಮಾತನ್ನು ಇಟ್ಟುಕೊಂಡ ಕೃಷ್ಣ. ನನ್ನ ಮೇಲೆ ನಂಬಿಕೆ ಇಲ್ಲದೆ, ಕೆಟ್ಟ ನಂಬಿಕೆಯಿಂದ, ತಾಮಸ ನಂಬಿಕೆಯಿಂದ ಯಾರ್ಯಾರನ್ನು ಪೂಜೆ ಮಾಡಿದ್ದ, ಹೋಮ ಹವನ ಮಾಡಿದ್ದ ಕೆಲಸ ವ್ಯರ್ಥ, ಉಪಯೋಗ ಇಲ್ಲ ಅಂತ ಸಾರಾಸಗಟಾಗಿ ಕೃಷ್ಣ ಕೊಟ್ಟ. ಅಂತಹ ಶ್ರದ್ಧೆಯಿಂದ ಭಗವಂತನ ಚಿಂತನೆ ನಡೆಸುವ ವಂದನೆಗಳು. ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ. ಗೀತೆಯ ಅಧ್ಯಾಯದ ಡಾಕ್ಟರ್ ಶತಾವಧಾನಿ ಉಡುಪಿ ರಾಮನಾಥ ಆಚಾರ್ಯರಿಗೆ ಶ್ರೀಕೃಷ್ಣ ಮಠದ ಪರವಾಗಿ, ಹಿರಿಯೂರ ಸಂಸ್ಥೆಗಳ ಪರವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದ ಧನ್ಯವಾದಗಳು. ಮುಂದೆ ಕಿಶೋರ ಯಕ್ಷ ಸಂಭವದ ಯಕ್ಷಗಾನ ಕಾರ್ಯಕ್ರಮ